ಇನ್ನು ಮೃತಪಟ್ಟಿರುವಂತಹ ಗೋಕುಲ್ ಮನೆಗೆ ಎಚ್ಡಿಡಿ ಭೇಟಿಯನ್ನ ಕೊಟ್ಟಿದ್ದಾರೆ. ಹಾಸನದಲ್ಲಿ ದುರಂತ ನಿನ್ನೆಯಷ್ಟೇ ನಡೆದಿತ್ತು. ಅದರ ಬೆನ್ನಲ್ಲೇ ಇದೀಗ ದೇವೇಗೌಡರು ಭೇಟಿಯನ್ನ ಕೊಟ್ಟಿದ್ದಾರೆ. ಮುತ್ತಿಗೆ ಹಿರೇಹಳ್ಳಿ ಗ್ರಾಮದ ಯುವಕ ಗೋಕುಲ್ ಮನೆಗೆ ಭೇಟಿಯನ್ನ ಕೊಟ್ಟಿರುವಂತದ್ದು. ಹೊಳೆನರಸೀಪುರ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯರು ಕುಟುಂಬ ಸದಸ್ಯರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಎಚ್ಡಿ ದೇವೇಗೌಡರು. ಎಚ್ಡಿಡಿ ಎದುರೇ ಗೋಕುಲ್ ತಾಯಿ ಕಣ್ಣೀರನ್ನ ಹಾಕಿದ್ದಾರೆ. ಮಗಳನ್ನ ಅವಳು ಏನು ಓದಿಸ್ತಾರೆ ಅಲ್ಲಿವರೆಗೂ ಓದಿಸ್ತೀನಿ, ನಿಮ್ ಕುಟುಂಬಕ್ಕೆ ನಾನಿದ್ದೀನಿ ಅಂತ ಹೇಳಿದ್ರು. ನಾನು ನೋಡ್ಕೊತೀನಿ, ನಿನ್ ಮಗಳು ಎಲ್ಲಿವರೆಗೂ ಓದಿಸ್ತಾರೆ ಎಲ್ಲಾ ಅಧಿಕಾರಿಗಳು ನಾನು ಹೇಳ್ತೀನಿ. ನಾನಿಲ್ಲ ಅಂದ್ರೆ ರೇವಣ್ಣರ್ ಇದಾರೆ, ರೇವಣ್ಣರ್ ಇಲ್ಲ ಅಂದ್ರೆ ಬೇರೆ ಅಧಿಕಾರಿಗಳಿಗೆ ಎಲ್ಲಾರ್ಗು ನಾನು ಹೇಳಿ ನನ್ ಸತ್ರು ನನ್ ಮಕ್ಳಿಗೆ ಅವಳು ಏನ್ ಕೊನೆವರೆಗೂ ಓದ್ತಾಳೆ ಅಂತವರೆಗೂ ನಾವು ನಮ್ಮ ಇದ್ರಲ್ಲಿ ನಮ್ಮ ದೇಶ ಇದ್ರಲ್ಲಿ ನಾವು ಓದಿಸ್ಕೊತೀವಿ ಅಂತ ಹೇಳವ್ರೆ. ನನ್ನ ಮಗಳಿಗೆ ಮನೆಗೆ ಬಂದು ಗಣಪತಿ ಎಲ್ಲ ಮನೇಲಿ ಬಂದು ಊಟ ಮಾಡ್ದ, ನನಗೂ ಕಾಫಿ ಕಾಯಿಸ್ಕೊಟ್ಟ. ಅಮ್ಮ ಕಾಫಿ ಕುಡಿಯಮ್ಮ ಅಂತ ಅವನ ಫ್ರೆಂಡ್ ಬಂದ. ಇಬ್ರು ಜೊತೆಲೆ ಓದಿದ್ರು, 1ನೇ ಕ್ಲಾಸಿಂದ ಫಸ್ಟ್ ಇಯರ್ PUC ಇಬ್ರು ಒಂದೇ ಕಾಲೇಜಿಗೆ ಸೇರ್ಕೊಂಡ್ರು. ಈಶ್ವರ ಇಬ್ರು ಒಂದೇ ಕಾಲೇಜಿಗೆ ಸೇರ್ಕೊಂಡ್ರು, ಒಂದೇ ಜೊತೆಲಿ ಓದಿರು. ನೆನ್ನೆನೂ ಜೊತೆಗೆ ಆರ್ಕೆಸ್ಟ್ರಾ ಆಂಟಿ ಯಾವತ್ತು ಕೇಳ್ತಿರ್ಲಿಲ್ಲ ನನ್ನ ಮಗ ಎಲ್ಲೋ ಹೋಗ್ಬೇಕು ಅಂತವ. ಅವತ್ತು ಬಂದು ಆರ್ಕೆಸ್ಟ್ರವ ನೋಡಕ್ ಆಂಟಿ ಹೋಗ್ ಬರ್ತೀವಿ ಇಬ್ರುವೆ ಅಂತ ಅವನ್ ತಮ್ಮ ಅವನು ನಮ್ಮ ಮಗ 3 ಜನನೂ ಹೋಗಿ 5 ನಿಮಿಷ ನನ್ನ ಮಗ ಹೋಗಿದ್ದ 5 ನಿಮಿಷಕ್ಕೆ ಸುದ್ದಿ ಬಂತು. ಅವ್ರ ಅಪ್ಪಂಗೆ ಫೋನ್ ಮಾಡ್ದ, ಅಪ್ಪಾಜಿ ನಾವು ಹೋಗಿರ್ತೀವಿ, ಅಮ್ಮನೂ ನನ್ನ ತಂಗಿನೂ ಕರ್ಕೊಂಬಾರಪ್ಪ ಆರ್ಕೆಸ್ಟ್ರಾ ನೋಡೋಣ ಅಂತ ಅವ್ರ ಅಮ್ಮ ಕಳಿಸ್ದ. ಆ ಕಡೆ ಹಂಗ ಆಗೋಗೈತೆ ಸರ್. ನಾನು ಹೆಂಗ ಮರಿಯನ್ನ ಸರ್ ಈ ದೃಶ್ಯನ, ನನ್ನ ಮಗನ ಹೆಂಗ್ ಮರಿಯನ್ನ ಸರ್. ಓದೇ ಕಷ್ಟಪಡೋನು ಕಷ್ಟಪಟ್ಟು ಹೋದನು ನನ್ನ ಜೀವನದಲ್ಲಿ ಇದ್ರ ತಂದೆ ತರನು ಬಿದಿ ಹಿಂಗ ಆಗ್ಬಿಡ್ತು ನನ್ನ ಮಗಂದು. ನನ್ನಾಲಿಗೆ ಸರಿ ಇಲ್ಲ ಅಂದು ಕಷ್ಟಪಟ್ಟು ನಾನು ಓದಲೇಬೇಕು, ನನ್ನ ಮಗನ ಒಂದು ಸ್ಥಾನಕ್ಕೆ ನಿಲ್ಲಿಸಲೇಬೇಕು ಅಂತ ಕಷ್ಟಪಟ್ಟು ಮಾಡ್ದೈತೆ. ವಿಧಿ ನನ್ನ ಹಣ ಬರ ಸರಿಯಾಗಲಿಲ್ಲ, ಹೇಳೋದು ಗೊತ್ತಾಯ್ತಲ್ಲ. ನಮ್ಮ ಜೀವನ ಈ ರೀತಿಯಾಗಿ ಹೋಯ್ತು. ನಮ್ಮ ಜೀವನ ಈ ರೀತಿ ಇಬ್ಬರೊಳಗೂ ನಮ್ಮ ಫ್ಯಾಮಿಲಿ ನೋಡಿದ್ರೆ ಹ್ಯಾಂಡಿಕ್ಯಾಪ್ಟು, ನಮ್ಮ ಅಣ್ಣನೂ ಹ್ಯಾಂಡಿಕ್ಯಾಪ್ಟು, ನನ್ನ ತಮ್ಮ ಹ್ಯಾಂಡಿಕ್ಯಾಪ್ಟು. ನಮ್ಮ ಜೀವನ ಕಷ್ಟದಲ್ಲೇ ಬಂದಿದೆ. ಅವ್ರನ್ನೆಲ್ಲ ಸಾಕಿ ಎಲ್ಲ ನೋಡಿ ಪ್ರತಿಯೊಂದು ಎಲ್ಲನೂ ಮಾಡಿ ಬೆಳಿಗ್ಗೆ ಎದ್ದರೆ ಸಂಜೆ ಆದರೂ ಅವ್ರನ್ನ ಎಲ್ಲನೂ ತೊಳೆದು ನಾನು ಮಾಡಿದೆ. ಎಲ್ಲನೂ ದೇವರು ಒಂದು ಒಂದು ಸ್ಥಾನಕ್ಕೆ ತಲುಪಿಸಿದ್ದ. ಅಷ್ಟೊತ್ತಲ್ಲಿ ನನ್ನ ಮಗನ್ನೇ ಕಿತ್ಕೊಬಿಟ್ಟ ದೇವರು. ಏನಕ್ಕೆ ಹೋಗ್ಸರೆ ಬದುಕಬೇಕು ಅನ್ಸೋದು ಅಷ್ಟು ಆಯ್ತಲ್ಲ ನನಗೆ ಜೀವನದಲ್ಲಿ. ದೇವರು ಇನ್ನೂ ನನ್ನ ಮಗಳಿಗೆ ಆಯುಷ್ ಕೊಟ್ಟು ನೆಮ್ಮದಿ ಒಂದು ಒಳ್ಳೆ ಸ್ಥಾನ ಕೊಟ್ಟರೆ ಸಾಕು. ಯಾರ್ದಲ್ಲಿ ₹1 ನಾನು ಮಾಡಿರೋ ಕೆಲಸ, ನನ್ನ ಮನೆ ಕಟ್ಟಿರೋದು ಸ್ವಂತ ದುಡಿಮೆ, ಒಬ್ಬರು ₹1 ಇಲ್ಲ. ಕಷ್ಟಪಟ್ಟು ನಾನು ನನ್ನ ಮಗನಿಗೆ ಹೋಗ್ಸರ ಜೀವನ ತ್ಯಾಗ ಮಾಡಿದೆ. ದೇವರು ಈ ರೀತಿ ಮಾಡಿಬಿಟ್ಟು ನಮ್ಮನ್ನ ಏನು ಮಾಡೋದು. ಇನ್ನು ಗೋಕುಲ್ ಸಹೋದರಿಯ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿಯನ್ನ ದೇವೇಗೌಡರು ಹೊತ್ಕೊಂಡಿದ್ದಾರೆ. ತಂದೆ ತಾಯಿಗೆ ಧೈರ್ಯವನ್ನ ತುಂಬಿದ್ದಾರೆ. ಈ ಸಂದರ್ಭದಲ್ಲಿ ದೇವೇಗೌಡರು ಆ ಪೋಷಕರು ಮಾತನಾಡ್ತಾ ಇರುವಂತಹ ಧ್ವನಿ ಕೇಳ್ತಾ ಇದ್ದಾರೆ. ನಿಜಕ್ಕೂ ಎಂಥವ್ರಿಗೂ ಕೂಡ ಕರುಳು ಚುರುಕ್ ಅನ್ಸುತ್ತೆ. ಇದೆತ್ತರಕ್ಕೆ ಬೆಳೆದಂತಹ ಮಗ ತಮ್ಮ ಜೀವನಕ್ಕೆ ಆಸರೆ ಆಗ್ತಾನೆ ಅಂತ ಅಂದ್ಕೊಂಡಿದ್ರೆ ಯಾವುದೋ ಒಂದು ಇನ್ಸಿಡೆಂಟ್ ಅಲ್ಲಿ ಈ ರೀತಿ ತೀರಿ ಹೋದ್ರೆ ಆ ಪೋಷಕರದನ್ನು ಹೇಗೆ ತಾನೇ ಸಹಿಸ್ಕೊಳ್ಳೋಕೆ ಸಾಧ್ಯ? ಇನ್ನು ದೇವೇಗೌಡರು ಕೂಡ ಈ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ.
ಇನ್ನು ಉಳಿದುಕೊಂಡಿರುವಂತಹ ಮಗಳ ಭವಿಷ್ಯ, ಆಕೆಯ ವಿದ್ಯಾಭ್ಯಾಸದ ಸಂಪೂರ್ಣ ಖರ್ಚು ವೆಚ್ಚ ಎಲ್ಲವನ್ನು ಕೂಡ ನಾನೇ ನೋಡ್ಕೊಳ್ತೇನೆ, ಇಲ್ಲಾಂದರೆ ರೇವಣ್ಣ ನೋಡ್ಕೊಳ್ತಾರೆ, ಇಲ್ಲಾಂದರೆ ಯಾವುದಾದ್ರೂ ಅಧಿಕಾರಿಗಳಿಗಾದರೂ ಹೇಳಿ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೇನೆ ಎನ್ನುವಂಥ ಭರವಸೆ ಮಾತುಗಳನ್ನು ಆಡಿದ್ದಾರೆ. ಕೇವಲ ಗೋಕುಲ್ ಮನೆಗಷ್ಟೇ ಅಲ್ಲ, ಇತ್ತ ಮೃತ ಈಶ್ವರ್ ಮನೆಗೂ ಕೂಡ ದೇವೇಗೌಡರು ಭೇಟಿಯನ್ನ ಕೊಟ್ಟಿದ್ದಾರೆ. ದೇವೇಗೌಡರು ಭೇಟಿ ಕೊಡ್ತಾ ಇದ್ದಂತೆ ಇಡೀ ಕುಟುಂಬ ಕಣ್ಣೀರ ಕಡಲಲ್ಲಿ ತೇಲಿದೆ. ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ಈಶ್ವರ್ನ ತಂದೆ ತಾಯಿ. ಡಣಾಯ್ಕನಹಳ್ಳಿಯಲ್ಲಿರುವಂತಹ ಈಶ್ವರ್ ಮನೆ ಇದು. ದೇವೇಗೌಡರ ಮುಂದೆ ಇಡೀ ಕುಟುಂಬಸ್ಥರು, ಸಂಬಂಧಿಕರು ತಮ್ಮ ಅಳಲನ್ನು ತೊಡ್ಕೊಂಡಿದ್ದಾರೆ. ತಂದೆ ತಾಯಿಗೆ ಎಚ್.ಡಿ. ದೇವೇಗೌಡರು ಸಾಂತ್ವನವನ್ನ ಹೇಳಿದ್ದಾರೆ. ನನ್ನ ಮಗ ಎಷ್ಟು ಓದಿದ್ರು ಇಂದವರು ನನ್ನ ಮನೆ ಬಾಗ್ಲಿ ಗೊತ್ತಿತ್ತಿಲ್ಲ. ನನ್ನ ಮಗ ಎಲ್ಲಾರು ಕರ್ಸಕ್ಕೋಸ್ಕರ ದೇವೇಗೌಡರು ಕರ್ಸವ್ರೆ. ನನ್ನ ಮಗ ಕರ್ಸವ್ನೆ ದೇವೇಗೌಡ್ರ. ನೋಡಪ್ಪ, ಇಂತಕ್ಕೆ ಯಾರು ಬೇಕು ಎಲ್ಲರೂ ಕರ್ಕಂತ ಮನೆ ಕರ್ಸವ್ರೆ ದೇವೇಗೌಡ್ರನ್ನ. ನೋಡಪ್ಪ, ಯಾರ ಕಲ್ಲು ಹಾಕಿಲ್ಲ. ನಾನು ಕರೆಸ್ತೀನಿ ನೋಡಪ್ಪ ಅಂತ ನಾನು ಕರೆಸ್ತೀನಿ ನಿಮ್ಮ ಮನತಕ್ಕೆ ದೇವೇಗೌಡನಂತ ಕರ್ಸವನ್ನೇ. ನನ್ನ ಮಗ ಚಿನ್ನ 1 ಕೋಟಿ ಬಂದ್ರು ನನಗೆ ಮಗ ಕೊಡಿಬೇಕು. ನನ್ನ ಮಗ ಬಿಟ್ರೆ ನನಗೆ ಯಾರು ದಿಕ್ಕಿಲ್ಲ. ನನ್ನ ಮಗ ಬೇಕು ನನಗೆ. ನನ್ನ ಮಗ ಬೇಕು ನನಗೆ. ನನ್ನ ಮಗ ನನ್ನ ಮಾರಿ ನನ್ನ ಮಗನ ಓದಿಸಿದ್ದೆ. ಗ್ರಾಜುಯೇಟು ನನ್ನ ಮಗ ಗ್ರಾಜುಯೇಟು. ಕಾಲೇಜಿಗೆ ಫಸ್ಟು, ಸ್ಕೂಲಿಗೆ ಫಸ್ಟು ನನ್ನ ಮಗ ಓದ್ತಿದ್ದು. ನನ್ನ ಮಗ ದೇವೇಗೌಡರು ಏನು ಹೇಳ್ತಾರೆ? ಕಿರಿಯ ಮಗನಿಗೆ ಕೆಲಸ ಕೊಡಿಸ್ತೀನಿ, ಎಲ್ಲಿ ಓದಿಸ್ತೀನಿ ಅಂದ್ರು 1 ರೂಪಾಯಿ ಡೊನೇಷನ್ ಕೊಡ್ದಂಗೆ ನಾನು ಓದಿಸ್ತೀನಿ ಅಂತ ಹೇಳಿ ಹೋದರು. ಅವರು ನೀವೆಲ್ಲಿ ಓದಿಸ್ತೀಯ ಅಲ್ಲಿ ನಾನು ಸೇರಿಸ್ತೀನಿ. 1 ರೂಪಾಯಿ ಡೊನೇಷನ್ ಕೊಡ್ದಂಗೆ ನಾನು ಓದಿಸ್ತೀನಿ ಅಂತ ಕೆಲಸ ಕೊಡ್ತೀನಿ ಅಂತ ಅವ್ರೆ. ಕೆಲಸ ಕೊಡಿಸ್ತೀನಿ ಅಂತ ಅವ್ರೆ. ನನ್ನ ಮಗ ಓದಬೇಕು. ಅಯ್ಯೋ ಅಣ್ಣ, ಅಯ್ಯೋ ನನಗೆ ಓದಿಲ್ಲ. ನನ್ನ ಮಗನೇ ವಿದ್ಯಾವಂತಾಗಿ ಓದ್ತಿದ್ದ. ಅಮ್ಮ ನಿಂಗೇನು ಬರೋದಿಲ್ಲ, ನಾನು ಓದ್ತೀನಿ, ನಾನು ವಿದ್ಯಾವಂತ ಆಯ್ತೇನೆ ನಾನು ಅಂತ ಹೇಳಿದ ನನ್ನ ಮಗ. ಕೂಲಿ ಮಾಡಿ ನಮಗೆ ಜಮೀನು ಕಡಿಮೆ, ಅದರಲ್ಲೂ ನಾವು ಕೂಲಿ ಮಾಡಿ ನನ್ನ ಮಗನ ನಾವು ಓದಿಸ್ತೇದು. ನನ್ನ ಮಗನೇ, ಎಷ್ಟು ಜನ ಬಂದವರೋ ನಿನಗೆ ಸಂಪಾದನೆ ಮಾಡಿದೆಯಲ್ಲೋ. 17 ವರ್ಷದ ಮಗ ನನ್ನ ಮಗ. ನನ್ನ ಮಗನೇ ಎಲ್ಲಿದೆಯೋ ನನ್ನ ಮಗನೇ, ನಾನು ಏನ ಮಾಡಾನ ನನ್ನ ಮಗನೇ. ಸೀತಾ ಈಶ್ವರ್ ಸಹೋದರ ದೀಕ್ಷಿತ್ರ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿಯನ್ನ ದೇವೇಗೌಡರು ವಹಿಸಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಇಡೀ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಎಚ್.ಡಿ. ದೇವೇಗೌಡರು. ಈಶ್ವರ್ ಹಾಗೆ ಗೋಕುಲ್ ಇಬ್ಬರೂ ಕೂಡ ಚಿಕ್ಕ ವಯಸ್ಸಿನಿಂದ ಒಟ್ಟಿಗೆ ಆಡಿ ಬೆಳೆದಂಥ ಮಕ್ಕಳಾಗಿದ್ದರು. ಗಣೇಶೋತ್ಸವದ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದೇ ಇವರನ್ನ ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ ಅಂತಂದರೆ ಆ ಕುಟುಂಬಸ್ಥರಿಗೆ ಯಾವ ರೀತಿ ಆಘಾತ ಆಗಬೇಡ. ಇಡೀ ಕುಟುಂಬಸ್ಥರಲ್ಲಿ ದುಃಖ ಮಡುಗಟ್ಟಿದೆ. ಮಾತನಾಡೋದಕ್ಕೂ ಕೂಡ ಕಷ್ಟ ಸಾಧ್ಯ ಆಗ್ತಾ ಇದೆ. ಧ್ವನಿಯೇ ಹುದುಗು ಹೋಗಿದೆ. ಈ ಪರಿಸ್ಥಿತಿ ಯಾರಿಗೂ ಮತ್ತೆ ಬರಬಾರ್ದಪ್ಪ ಅಂತ ಅವರು ದೇವರಲ್ಲಿ ಪ್ರಾರ್ಥನೆಯನ್ನ ಇಡ್ತಿದ್ದಾರೆ. ಮೃತ ಪ್ರಭಾಕರ್ ನಿವಾಸಕ್ಕೆ ದೇವೇಗೌಡರು ಭೇಟಿಯನ್ನ ಕೊಟ್ಟಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಬಂಟರಹಳ್ಳಿಗೆ ಮಾಜಿ ಪ್ರಧಾನಿಯವರು ಭೇಟಿ ಕೊಟ್ಟಿದ್ದಾರೆ. ಕ್ಯಾಂಟರ್ ಡಿಕ್ಕಿಗೆ ಸಾವನ್ನಪ್ಪಿರುವಂತಹ ಬೈಕ್ ಸವಾರ ಅನಿತಾ. ಇನ್ನು ಎಚ್.ಡಿ.ಗೆ ಎಚ್.ಡಿ. ರೇವಣ್ಣ ಹಾಗೆ ಸ್ವರೂಪ್ ಪ್ರಕಾಶ್ ಸಾಥನ್ನ ಕೊಟ್ಟಿದ್ದಾರೆ. ಸಂಬಂಧಿಕರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ದೇವೇಗೌಡರು. ಕುಟುಂಬದ ಓರ್ವ ಸದಸ್ಯನಿಗೆ ಕೆಲಸವನ್ನ ಕೊಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ, ಸಹಾಯ ಅಗತ್ಯ ಇದ್ರೆ ತಿಳಿಸಿ ಅಂತ ದೇವೇಗೌಡರು ಸಾಂತ್ವನವನ್ನ ಹೇಳೋದ್ರ ಮೂಲಕ ಭರವಸೆಯನ್ನ ಕೊಟ್ಟಿದ್ದಾರೆ.